Once again, good afternoon, everyone. Welcome back to weekly on ಸೆಷನ್. ಇವತ್ತಿನ ದಿವಸ ನಾವು ಈ ಸೆಷನ್ ಅಲ್ಲಿ ಸ್ಮಾರ್ಟ್ ಎಲ್ಟ್ರೇಟ್ ರೋಬೋಟ್ನ ಹೇಗೆ ಮಾಡೋದು ಮತ್ತೆ DIY ಸ್ಮಾರ್ಟ್ ಎಲ್ಟ್ರೇಟ್ ರೋಬೋಟ್ ಇದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಇದ್ರ ಚಾಪ್ಟರ್ ಯಾವ್ದು ಕವರ್ ಮಾಡುತ್ತೆ ಅಂದ್ರೆ ಫನ್ ವಿತ್ ಸೆನ್ಸರ್ಸ್ ಅಂಡ್ ಲೈಟ್. ಲೈಟ್ ಮೇಲೆ ಇರೋ ಚಾಪ್ಟರ್ನ ಕವರ್ ಮಾಡುತ್ತೆ. ಇದರಲ್ಲಿ ನಾವು DIY ಆಕ್ಟಿವಿಟಿಯಲ್ಲಿ ಕಾಂಪೋನೆಂಟ್ಸ್ ಯೂಸ್ ಮಾಡೋದು ಇವೆಲ್ಲ. ಕಾಪರ್ ಟೇಪ್, DC BO ಮೋಟರ್, ಟ್ರಾನ್ಸಿಸ್ಟರ್, 2 ಪಿನ್ DC ಸ್ವಿಚ್, ಮತ್ತೆ ಬ್ಯಾಟ್ರೀಸ್, ಕಾಸ್ಟರ್ ವೀಲ್, LDR ಸೆನ್ಸರ್, ಮತ್ತೆ ರಿಬ್ಬನ್ ಕೇಬಲ್. ಈ ಕಾಂಪೋನೆಂಟ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀರಿ ಈ DIY ಆಕ್ಟಿವಿಟಿಯಲ್ಲಿ. ಟೂಲ್ಸ್ ಬೇಕಾಗಿರೋದು ಸಾಲ್ಡ್ರಿಂಗ್ ಕಿಟ್ ಬೇಕು, ಮತ್ತೆ ವಯರ್ ಸ್ಟ್ರಿಪ್ಪರ್ ಬೇಕು, ಹಾಟ್ ಗ್ಲೂ ಗನ್, ಸ್ಕ್ರೂ ಡ್ರೈವರ್ ಸೆಟ್, ಮಲ್ಟಿಮೀಟರ್ ಮತ್ತೆ ಡಬಲ್ ಟೇಪ್. ಸೊ ಈ ಕಾಂಪೋನೆಂಟ್ಸ್ ಮತ್ತೆ ಈ ಟೂಲ್ಸ್ ಎಲ್ಲ ಬೇಕು ಈ DIY ಆಕ್ಟಿವಿಟಿ ಮಾಡಬೇಕಾದ್ರೆ. ಫಸ್ಟ್ ಕಾಂಪೋನೆಂಟ್ ಬಂದ್ಬಿಟ್ಟು ಕಾಪರ್ ಟೇಪ್ ಬಂದ್ಬಿಟ್ಟು ಕಾಪರ್ ಟೇಪ್ ಇಸ್ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ಸ್ ಫಾರ್ ಕ್ರಿಯೇಟಿಂಗ್ ಲೋ ರೆಸಿಸ್ಟೆನ್ಸ್ ಸರ್ಕ್ಯೂಟಲ್ ಕನೆಕ್ಷನ್ಸ್ ಅಂಡ್ ಸರ್ಕ್ಯೂಟ್ಸ್. ಈ ಕಾಪರ್ ಟೇಪ್ ಬಂದ್ಬಿಟ್ಟು ಒಂದು ತಂತಿ, ಅದು ಕಾಪರ್ ತಂತಿ. ಕರೆಂಟ್ನ ಪಾಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀರಿ. ಓಕೆನಾ? ಇಟ್ ಪ್ರೊವೈಡ್ಸ್ ಎಫೆಕ್ಟಿವ್ EMF, RFI ಶೀಲ್ಡಿಂಗ್ ಟು ರೆಡ್ಯೂಸ್ ಇಂಟರ್ಫರೆನ್ಸ್. ಓಕೆ, ಕನೆಕ್ಷನ್ಸ್ ಪ್ರಾಪರ್ ಆಗಿರುತ್ತೆ ಮತ್ತೆ ಕರೆಂಟ್ ಫ್ಲೋ ಸಿಮ್ಲೆಸ್ ಆಗಿರುತ್ತೆ ಅಂತ ಈ ಕಾಪರ್ ಟೇಪ್ನ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಕಾಂಪೋನೆಂಟ್ ಬಂದ್ಬಿಟ್ಟು BODC ಮೋಟರ್. ಇಟ್ ಈಸ್ ಯೂಸ್ ಟು ಡ್ರೈವ್ ಅಂಡ್ ಮೂವ್ ಸ್ಮಾಲ್ ರೋಬೋಟ್ಸ್ ಆರ್ ವೆಹಿಕಲ್ಸ್ ಈಸಿಲಿ. ಇದನ್ನ ನಾವು ಸ್ಮಾಲ್ ರೋಬೋಟ್ಗೆ ಮತ್ತೆ ಚಿಕ್ಕ ಚಿಕ್ಕ ಟಾಯ್ ಕಾರ್ಸ್ ಬೇಕಾದ್ರೆ ಯೂಸ್ ಮಾಡ್ತೀರಿ. ಮತ್ತೆ ಪ್ರೊವೈಡ್ಸ್ ಲೋ RPM ವಿತ್ ಸಫಿಷಿಯಂಟ್ ಟಾರ್ಕ್ ಸೂಟಬಲ್ ಫಾರ್ ಲೈಟ್ ವೇಟ್ ರೋಬೋಟಿಕ್ ಪ್ರಾಜೆಕ್ಟ್ಸ್. ಸೊ ಇದು ಲೋ RPM ಇರುತ್ತೆ, ಆದ್ರೆ ಟಾರ್ಕ್ ಜಾಸ್ತಿ ಇರುತ್ತೆ, ಅಂದ್ರೆ ಪವರ್ ಜಾಸ್ತಿ ಇರುತ್ತೆ. ಸೂಟಬಲ್ ಫಾರ್ ಲೈಟ್ ವೇಟ್ ರೋಬೋಟಿಕ್ ಪ್ರಾಜೆಕ್ಟ್ಸ್. ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಸ್ಗೆಲ್ಲ ಇದನ್ನ ಯೂಸ್ ಮಾಡ್ಬೋದು. ಓಕೆ, ಕಾಮನ್ಲಿ ಯೂಸ್ಡ್ ಇನ್ ಲೈನ್ ಫಾಲೋಯಿಂಗ್ ರೋಬೋಟ್, LDR ರೋಬೋಟ್ ಅಂಡ್ ಆಬ್ಸ್ಟಿಕಲ್ ಅವಾಯ್ಡಿಂಗ್ ರೋಬೋಟ್. ಇದನ್ನ ನಾವು ಕಾಮನ್ ಆಗಿ LDR ರೋಬೋಟ್ ಮತ್ತೆ ಆಬ್ಸ್ಟಿಕಲ್ ಅವಾಯ್ಡಿಂಗ್ ರೋಬೋಟ್ ಅಲ್ಲಿ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಕಾಂಪೋನೆಂಟ್ ಬಂದ್ಬಿಟ್ಟು ಟ್ರಾನ್ಸಿಸ್ಟರ್. ಓಕೆ, ಇದು ನೀವು ನಿಮ್ಮ ಪಿಕ್ಚರಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಬಂದ್ಬಿಟ್ಟು ಟ್ರಾನ್ಸಿಸ್ಟರ್. ಸೊ ಈ ಟ್ರಾನ್ಸಿಸ್ಟರ್ ಅಲ್ಲಿ 3 ಪಿನ್ಸ್ ಇರುತ್ತೆ. ಇದರಲ್ಲಿ ಮೆನ್ಷನ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುತ್ತೆ 1 2 3 ಅಂತ. 1 ಬಂದ್ಬಿಟ್ಟು ಎಮಿಟರ್, 2 ಬಂದ್ಬಿಟ್ಟು ಬೇಸ್, 3 ಬಂದ್ಬಿಟ್ಟು ಕಲೆಕ್ಟರ್. ಇದರಲ್ಲಿ 3 ಪಿನ್ ಇದೆ, ಒಂದು ಎಮಿಟರ್, ಬೇಸ್ ಅಂಡ್ ಕಲೆಕ್ಟರ್. ಓಕೆ, ಎ ಟ್ರಾನ್ಸಿಸ್ಟರ್ ಇಸ್ ಎ semiconductor device used to amplify or switch electronic signals. ಈ ಟ್ರಾನ್ಸಿಸ್ಟರ್ ಬಂದ್ಬಿಟ್ಟು ಒಂದು ಸೆಮಿಕಂಡಕ್ಟರ್ ಡಿವೈಸ್. ಇದನ್ನ ನಾವು ಸ್ವಿಚ್ ರೀತಿಯಾಗಿ ಯೂಸ್ ಮಾಡ್ಬೋದು. ಓಕೆ, ಇಟ್ ಇಸ್ ಇಟ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ಕರೆಂಟ್ ಬಿಟ್ವೀನ್ 2 ಟರ್ಮಿನಲ್ಸ್, ಕಲೆಕ್ಟರ್ ಅಂಡ್ ಎಮಿಟರ್. ಇದು 2 ಟರ್ಮಿನಲ್ಸ್ ಅಲ್ಲಿ ಕರೆಂಟ್ ಫ್ಲೋನ ಕಂಟ್ರೋಲ್ ಮಾಡುತ್ತೆ. ಅದು ಕಲೆಕ್ಟರ್ ಮತ್ತೆ ಎಮಿಟರ್. ನಾವು ಈ ಪಿಕ್ಚರ್ ಅಲ್ಲಿ ಇದೆಲ್ಲ 1 ಮತ್ತೆ 3 ಕಲೆಕ್ಟರ್ ಮತ್ತೆ ಎಮಿಟರ್. ಆ ಮಧ್ಯೆ ಇರೋ ಕರೆಂಟ್ ಫ್ಲೋನ ಕಂಟ್ರೋಲ್ ಮಾಡುತ್ತೆ ಯೂಸಿಂಗ್ ಎ ಸ್ಮಾಲ್ ಇನ್ಪುಟ್ ಕರೆಂಟ್ ಅಟ್ ದ ಬೇಸ್. ನಾವು ಈ ಎಮಿಟರ್ ಇಂದ ಕಲೆಕ್ಟರ್ಗೆ ಯಾವಾಗ ಹೋಗುತ್ತೆ, ಕಲೆಕ್ಟರ್ ಇಂದ ಎಮಿಟರ್ಗೆ ಕರೆಂಟ್ ಯಾವಾಗ ಹೋಗುತ್ತೆ ಅಂದ್ರೆ ಬೇಸ್ಗೆ ನಾವು ಸ್ಮಾಲ್ ಕರೆಂಟ್ ಕೊಟ್ಟಾಗ. ಓಕೆನಾ? ವೈಲ್ಡ್ ಯೂಸ್ಡ್ ಇನ್ ಆಂಪ್ಲಿಫೈಯರ್ಸ್, ಲಾಜಿಕ್ ಸರ್ಕ್ಯೂಟ್ಸ್, ಮೋಟರ್ ಡ್ರೈವರ್ಸ್ ಅಂಡ್ ಸ್ವಿಚಿಂಗ್ ಅಪ್ಲಿಕೇಶನ್. ಇದನ್ನು ಕಾಮನ್ ಆಗಿ ಆಂಪ್ಲಿಫೈಯರ್ಸ್ ಅಲ್ಲಿ, ಸರ್ಕ್ಯೂಟ್ಸ್ ಅಲ್ಲಿ, ಲಾಜಿಕ್ ಸರ್ಕ್ಯೂಟ್ಸ್ ಅಲ್ಲಿ, ಮೋಟರ್ ಡ್ರೈವರ್ಸ್ ಅಂತ ಒಂದು ಕಾಂಪೋನೆಂಟ್ ಇದೆ, ಅದರಲ್ಲಿ ಯೂಸ್ ಮಾಡ್ತೀರಿ. ಮತ್ತೆ ಸ್ವಿಚಿಂಗ್ ಅಪ್ಲಿಕೇಶನ್ಸ್ ಅಂದ್ರೆ ಸ್ವಿಚ್ ರೀತಿಯಾಗಿ ಏನಾದ್ರು ನಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ನಾವು ಈ ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಕಾಂಪೋನೆಂಟ್ ಬಂದ್ಬಿಟ್ಟು ಬ್ಯಾಟ್ರಿ. 18650 ಬ್ಯಾಟ್ರಿ ಬಂದ್ಬಿಟ್ಟು ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿ. ಓಕೆನಾ? ಸೊ 1865 ಬ್ಯಾಟ್ರಿ ಇಸ್ ಎ ರಿಚಾರ್ಜಬಲ್ ಲಿಥಿಯಂ ಅಯಾನ್ ಸೆಲ್. ಇಟ್ ಪ್ರೊವೈಡ್ಸ್ 3.7, ಇದು ನಾರ್ಮಲ್ ಆಗಿ 3.7 ವೋಲ್ಟ್ಸ್ನ ಪ್ರೊವೈಡ್ ಮಾಡುತ್ತೆ. ಇದ್ರ ಕೆಪಾಸಿಟೀಸ್ ಬಂದ್ಬಿಟ್ಟು 1500 mAh ಇಂದ 3500 mAh ಗಂಟ ವೆರಿ ಆಗುತ್ತೆ.
ಸೊ ಇದು ಕಾಮನ್ ಆಗಿ ನಾವು ಯೂಸ್ ಮಾಡೋದು ಲ್ಯಾಪ್ಟಾಪ್ಸ್ ಅಲ್ಲಿ ಇರುತ್ತೆ, ಲ್ಯಾಪ್ಟಾಪ್ಸ್ ಅಲ್ಲಿ ಇರುತ್ತೆ, ರೋಬೋಟ್ಸ್ ಅಲ್ಲಿ ಯೂಸ್ ಮಾಡ್ತೀರಿ, ಮತ್ತೆ DIY ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡ್ತಿರು. ಸೊ ಸೇಮ್ ರೀತಿಯಲ್ಲಿ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತಿದ್ರು, ಸೊ ಆ ಥರ ಯೂಸ್ ಮಾಡ್ತೀರಿ. ಸೊ ನೆಕ್ಸ್ಟ್ ಕಾಂಪೋನೆಂಟ್ ಬಂದ್ಬಿಟ್ಟು LDR ಸೆನ್ಸರ್. ಏನ್ LDR ಸೆನ್ಸರ್ ಆದ್ರೆ, ಎಲ್ ಡಿ ಆರ್ ಅಂದ್ರೆ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಚೇಂಜಸ್ ಇಟ್ಸ್ ರೆಸಿಸ್ಟೆನ್ಸ್ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಲೈಟ್ ಫಾಲಿಂಗ್ ಆನ್. ಇದು ಬಂದ್ಬಿಟ್ಟು LDR ಸೆನ್ಸರ್ ಅಂತ ನಿಮ್ ಪಿಕ್ಚರ್ ಅಲ್ಲಿ ಕಾಣಿಸ್ತದೆ, ನಿಮ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುತ್ತೆ. ಈ ಕಾಂಪೋನೆಂಟ್ ಬಂದ್ಬಿಟ್ಟು LDR ಸೆನ್ಸರ್ ಅಂತ. ಸೊ ಇದು ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಎಷ್ಟು ಲೈಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಲೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟರ್ ಬಂದ್ಬಿಟ್ಟು ಕರೆಂಟ್ ಫ್ಲೋನ ಅಪೋಸ್ ಮಾಡುತ್ತೆ. ಸೊ ಅದನ್ನ ಬಂದ್ಬಿಟ್ಟು ರೆಸಿಸ್ಟಾರ್. ಸೊ ಇದು ಲೈಟ್ ಡಿಪೆಂಡೆನ್ಸ್ ರೆಸಿಸ್ಟಾರ್. ಸೊ ಇದು ಲೈಟ್ ಮೇಲೆ ರೆಸಿಸ್ಟೆನ್ಸ್ ನ ವೇರಿ ಆಗುತ್ತೆ. ಇನ್ ದ ಬ್ರೈಟ್ ಲೈಟ್ ಇಟ್ಸ್ ರೆಸಿಸ್ಟೆನ್ಸ್ ಡಿಕ್ರೀಸಸ್, ವೈಲ್ ಇನ್ ಡಾರ್ಕ್ನೆಸ್ ಇಟ್ಸ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಈ ಬ್ರೈಟ್ ಲೈಟ್ ಇದ್ದಾಗ ಇದು ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಕಮ್ಮಿ ಇರುತ್ತೆ, ಡಿಕ್ರೀಸ್ ಆಗಿರುತ್ತೆ, ಕಮ್ಮಿ ಇರುತ್ತೆ. ವೈಲ್ ಇನ್ ಡಾರ್ಕ್ನೆಸ್ ಇಟ್ಸ್ ರೆಸಿಸ್ಟೆನ್ಸ್ ಇಸ್ ಇನ್ಕ್ರೀಸ್. ಸೊ ಡಾರ್ಕ್ ಇದ್ದಾಗ ಈ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಸೊ ಕರೆಂಟ್ ಫ್ಲೋ ಆಗಲ್ಲ. ಸೊ ಕರೆಂಟ್ ಫ್ಲೋ ಆಗಲ್ಲ. ಬೆಲ್ ಕಮ್ಮಿ ಜಾಸ್ತಿ ಇದ್ದಾಗ ಅದ್ರ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಸೊ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಟ್ ಈಸ್ ಕಾಮನ್ಲಿ ಯೂಸ್ ಇನ್ ಲೈಟ್ ಫಾಲೋಯಿಂಗ್ ರೋಬೋಟ್ಸ್, ಆಟೋಮೆಟಿಕ್ ಸ್ಟ್ರಿಕ್ಸ್ ಲೈಟ್ಸ್ ಅಂಡ್ ಬ್ರೈಟ್ನೆಸ್ ಕಂಟ್ರೋಲ್ ಸರ್ಕ್ಯೂಟ್ಸ್. ಇದೆಲ್ಲ ಕಾಮನ್ ಆಗಿ ಲೈಟ್ ಫಾಲೋಯಿಂಗ್ ರೋಬೋಟ್ ನಾವು ಇವತ್ತೇನು ಮಾಡ್ತಿದ್ದೀರಿ, ಸ್ಮಾರ್ಟ್ LDR ರೋಬೋಟ್ ಅಂತ. ಸೊ ಅದ್ರಲ್ಲಿ ಯೂಸ್ ಮಾಡ್ತೀರಿ. ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ಸ್ ಕೂಡ ಅದ್ರಲ್ಲೂ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ, ಆ, ಇವಾಗ ರಾತ್ರಿ ಆಗಿದ ತಕ್ಷಣ ನಮಗೆ ಸ್ಟ್ರೀಟ್ ಲೈಟ್ಸ್ ಅಲ್ಲಿ ಇವಾಗ ರಾತ್ರಿಗೆ ಮಾತ್ರನೇ ಲೈಟ್ ಆನ್ ಆಗುತ್ತೆ. ಸೊ ಇದನ್ನ ನಾವು ಆಟೋಮೇಟ್ ಮಾಡ್ಬೋದು, ಇದನ್ನ ಯೂಸ್ ಮಾಡಿ. ಸೊ ಆಟೋಮೇಟ್ ಮಾಡ್ಬೋದು. ಯಾವಾಗ ಬೆಲ್ಕ್ ಇರುತ್ತೋ ಅದು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ, ಯಾವಾಗ ಬೆಲ್ಕ್ ಇರಲ್ವೋ ಅದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸೊ ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಅಂಡ್ ದ ಬ್ರೈಟ್ನೆಸ್ ಕಂಟ್ರೋಲ್ ಸರ್ಕ್ಯೂಟ್ಸ್. ಸೊ ಬ್ರೈಟ್ನೆಸ್ ಕಂಟ್ರೋಲ್ ಸರ್ಕ್ಯೂಟ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಬ್ರೈಟ್ನೆಸ್ ಜಾಸ್ತಿ ಕಮ್ಮಿ ಮಾಡಬೇಕು ಆದ್ರೆ, ಸೊ ಇದನ್ನ ಯೂಸ್ ಮಾಡ್ಬೋದು, ಈ ಸೆನ್ಸರ್, LDR ಸೆನ್ಸರ್. ಮತ್ತೆ ರಿಬ್ಬನ್ ಕೇಬಲ್. ಈ ಕೇಬಲ್ ಬಂದ್ಬಿಟ್ಟು ನಾವು ಕನೆಕ್ಷನ್ಸ್ಗೆ ಯೂಸ್ ಮಾಡ್ತೀರಿ, ನಾರ್ಮಲ್ ಕಾಪರ್ ವೈರ್ ತರಾನೇ, ಕಾಪರ್ ವೈರ್ ಅದು. ಸೊ ರಿಬ್ಬನ್ ಕೇಬಲ್ ಈಸ್ ಎ ಫ್ಲಾಟ್ ವೈಡ್ ಕೇಬಲ್ ವಿತ್ ಮೆನಿ ವೈರ್ಸ್ ರನ್ನಿಂಗ್ ಪ್ಯಾರಲಲ್ ಟು. ಸೊ ಇದರಲ್ಲಿ ತುಂಬಾ ವೈರ್ಸ್ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರುತ್ತೆ. ಸೊ ಈಚ್ ಇಂಡಿವಿಜುವಲ್ ವೈರ್ಸ್ ಇರುತ್ತೆ ಅದರಲ್ಲಿ. ಸೊ ನಾವು ಕನೆಕ್ಷನ್ಸ್ಗೆ ಯೂಸ್ ಮಾಡ್ತೀರಿ. ಸೊ ಇವತ್ತು ನಾವು ಮಾಡ್ತಿರೋ ರೋಬೋಟ್ದು ಟೆಂಪ್ಲೇಟ್ ಇದು. ಸೊ ಈ ರೀತಿ ಇರುತ್ತೆ. ಸೊ ಇಲ್ಲಿ ಒಂದು ನೋಡಿ, ನೀವು ಕಾಣಿಸ್ತಿರ್ಬೋದು, ವೈರ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೀರಿ. ಈ ಬ್ರಾಡ್ ಲೈನ್ ಇದೆ ಅಲ್ವಾ, ಈ ಬ್ರಾಡ್ ಲೈನ್ ಬಂದ್ಬಿಟ್ಟು ಈ ಇದ್ರಲ್ಲೆಲ್ಲ ನಾವು ಕಾಪರ್ ಟೇಪ್ ಹಾಕ್ತೀರಿ. ನೀವು ಮೇಲೆ ಮೇಲೆ ಅಲ್ಲಿ ಕಂಡಕ್ಟಿವ್ ಟೇಪ್ ಅಂತ ಹಾಕಿರ್ತಾರೆ ನೋಡಿ, ಕಾಣಿಸ್ತದೆ ಅಲ್ವಾ. ಸೊ ಅದು ಮತ್ತೆ ಡಾಟೆಡ್ ಲೈನ್ಸ್ ಬಂದ್ಬಿಟ್ಟು ಎಲ್ಲೆಲ್ಲಿ ನಾವು ಫೋಲ್ಡ್ ಮಾಡಬೇಕು ಅಂತ. ಸೊ ಥಿಕ್ ಲೈನ್ ಬಂದ್ಬಿಟ್ಟು ಕಟ್ ಮಾಡಬೇಕು ಅಂತ ಮೇಲೆ ಈ ಕಾರ್ನರ್, ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕಾಣಿಸ್ತಿರುತ್ತೆ ನಿಮ್ಗೆ. ಸೊ ಈ ಈ ಟೆಂಪ್ಲೇಟ್ ಅಲ್ಲಿ ಏನೇನ್ ಪ್ಲೇಸ್ ಮಾಡಿದ್ದಾರೆ, ಈ ಸೆಂಟ್ರಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ ಎರಡು ಹಾಕಿದ್ದಾರೆ. ಮತ್ತೆ ಎರಡು BO ಮೋಟರ್ಸ್, ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಎರಡು ಹಾಕಿದ್ದಾರೆ. ಸೆಂಟರ್ ಅಲ್ಲಿ ಬ್ಯಾಟ್ರಿ ಇಟ್ಟಿದ್ದಾರೆ. ಸೊ ರೆಡ್ ಕಲರ್ ವೈರು ಮತ್ತೆ ಬ್ಲಾಕ್ ಕಲರ್ ವೈರು. ರೆಡ್ ಕಲರ್ ವೈರ್ ಅಂದ್ರೆ ಪಾಸಿಟಿವ್, ಬ್ಲಾಕ್ ಕಲರ್ ಬಂದ್ಬಿಟ್ಟು ನೆಗೆಟಿವ್. ಸೊ ಕನೆಕ್ಷನ್ಸ್ ನ ತೋರಿಸಿದ್ದಾರೆ ಯಾವ ರೀತಿ ಮಾಡ್ಬೇಕು ಅಂತ. ಆ, ಎಲ್ಲೆಲ್ಲಿ ತಿಕ್ ಲೈನ್ ಇದು ನಾವೆಲ್ಲ ಅಲ್ಲೆಲ್ಲ ಕಾಪರ್ ಟೇಪ್ ಹಾಕ್ಬೇಕು. ಸೊ ಈ ಸೆಂಟ್ರಲ್ಲಿ ಏನ್ ಒಂದು ಬ್ಲಾಕ್ ಕಲರ್ ಡಾಟ್ B ತರ ಇದೆಯೋ ಅದ್ ಬಂದ್ಬಿಟ್ಟು ಟ್ರಾನ್ಸಿಸ್ಟರ್. ಈ ಕಾರ್ನರ್ಸ್ ಅಲ್ಲಿ ಇದೆ ಅಲ್ವಾ, ರೈಟ್ ಸೈಡ್ ಕಾರ್ನರ್ಸ್ ಅಲ್ಲಿ, ಇಲ್ಲಿ ಸೆಂಟರ್ ಅಲ್ಲಿ, ಅದ್ ಬಂದ್ಬಿಟ್ಟು ಎಲ್ ಡಿ ಆರ್ ಸೆನ್ಸರ್ನ ನಾವು ಇಲ್ಲಿ ಪ್ಲೇಸ್ ಮಾಡಿದಿರಿ. ಸೊ ಇದನ್ನು ಸ್ಕ್ಯಾನ್ ಮಾಡ್ಕೊಬೋದು. ಸ್ಕ್ಯಾನ್ ಮಾಡಿದ್ರೆ ಟೆಂಪ್ಲೇಟ್ ಸಿಗುತ್ತೆ. ಸೊ ಟೀಚರ್ಸ್ ಕೇಳಿಸ್ತಿದ್ಯಾ? ಅದಕ್ಕೂ ಮುಂಚೆ ಈ LDR ರೋಬೋಟ್ನ ಹೇಗ್ ಮಾಡೋದು ಅಂತ ಒಂದ್ ವಿಡಿಯೋ ನೋಡ್ಕೊ ಬರೋಣ. ಮನೋಜ್ ಸರ್, ವಿಡಿಯೋ ಪ್ಲೇ ಆಗ್ತಿದ್ಯಾ? ಪ್ಲೇ ಆಗ್ತಿದೆ, ಪ್ಲೇ ಆಗ್ತಿದೆ. ಸೌಂಡ್ ಬರ್ತಿದ್ಯಾ ಸರ್? ಸೌಂಡ್ ಬರ್ತಿದೆ, ಸೌಂಡ್ ಬರ್ತಿದೆ.
ಹಲೋ. ಸೊ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿರ್ಬೇಕು, ಸೊ ಹೇಗೆ ಮಾಡಿದ್ದಾರೆ ಏನು ಅಂತ. ಸೊ ಈ ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡ್ಬೋದು, ಆದ್ರೆ ಇಲ್ಲಾಂದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಟೆಂಪ್ಲೇಟ್ ಬೇಕಾದ್ರೆ ಟೆಂಪ್ಲೇಟ್ನ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಸ್ಕ್ರೀನ್ಶಾಟ್ ತಗೊಂಡಿದ್ರೆ ಒಂದು ಥಮ್ಸ್ ಅಪ್ ಹಾಕಿ. ಕೇಳಿಸ್ತಿದ್ಯಾ ನಾನು ಮಾತಾಡೋದು? ಹಲೋ ಮನೋಜ್ ಸರ್, ಕೇಳಿಸ್ತಿದ್ಯಾ? ಇದನ್ನ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ್ರೆ ಒಂದು ಫೈಲ್ ಬರುತ್ತೆ ಟೆಂಪ್ಲೇಟ್ದು. ಸೊ ಅದ್ರ ಮೇಲೆ ನಾವು ಕನೆಕ್ಷನ್ಸ್ ಮಾಡುವ. ಓಕೆ ಓಕೆ. ಸೊ ಎಲ್ಲ ಥಮ್ಸ್ ಅಪ್ ಕೊಡ್ತಾ ಇದ್ದೀರಾ? ಓಕೆ. ಸೊ ಯಾರಿಗಾದ್ರೂ ಏನೋ ಡೌಟ್ಸ್ ಇದೆಯಾ? ನಾನು ಒಂದ್ಸಲ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಈ ಟೆಂಪ್ಲೇಟ್ ಡೌನ್ಲೋಡ್ ಮಾಡಿ, ಟೆಂಪ್ಲೇಟ್ ಹಾಕ್ಬಿಟ್ಟು ಆ ಥರ ಪೇಸ್ಟ್ ಮಾಡಿ ಕಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ತಿದ್ದಾರೆ ಅವರು. ಸೊ ಪೇಸ್ಟ್ ಮಾಡಿದ್ಮೇಲೆ ಕಟ್ ಮಾಡ್ಕೋಬೇಕು. Sir, please reduce the background music. ಸೊ Can you reduce the background music? Audio, ಯಾ ಸರ್. audio off ಮಾಡ್ಬಿಟ್ಟು explain. ಈಗ ಬರ್ತಿರಲ್ಲ ಸರ್? ಇಸ್ ಇಟ್ ಫೈನ್ ನಾವು ಸರ್? Yes, yes, it's fine. ಓಕೆ ಓಕೆ ಓಕೆ. ಈ ಸ್ಟೆಪ್ಪಲ್ಲಿ ಕಟ್ ಮಾಡ್ಕೊಂತಿದ್ದಾರೆ. ಸೊ ಟೆಂಪ್ಲೇಟ್ ಅವನ್ನ ಪೇಸ್ಟ್ ಮಾಡಿದ್ಮೇಲೆ ಕಟ್ ಮಾಡ್ಕೋಬೇಕು. ಸೊ ಥಿಕ್ ಲೈನ್ಸ್ ಕಡೆ ಇರೋಲ್ಲ ಫುಲ್ ಕಟ್ ಮಾಡಬೇಕು. ಡಾಟೆಡ್ ಲೈನ್ಸ್ ಇರೋ ಕಡೆ ಎಲ್ಲ ಫೋಲ್ಡ್ ಮಾಡಬೇಕು. ಈ ಬ್ರಾಡ್ ಲೈನ್ ಅಲ್ಲಿ ಅಲ್ಲಿ ಕಾಪರ್ ಟೇಪ್ ಹಾಕ್ಬೇಕು. ನೋಡಿ ಹಾಕ್ತಿದ್ದಾರೆ. ಸೊ ಈ ರೀತಿ ಫುಲ್ ಟೇಪ್ ಹಾಕೋಬೇಕು, ಕಾಪರ್ ಟೇಪ್ ಹಾಕ್ಬೇಕು. ಸೊ ಎಲ್ಲೆಲ್ಲಿ ನಾವು ಓವರ್ಲ್ಯಾಪ್ ಮಾಡಿರ್ತೀರೋ ಅಲ್ಲೆಲ್ಲ ನಾವು ಸೋಲ್ಡರ್ ಮಾಡಬೇಕು, ಯಾಕಂದ್ರೆ ಕನೆಕ್ಷನ್ ಪೂರ್ತಿ ಆಗಲ್ಲ ಒಂದೊಂದ್ಸಲ. ಸೊ ಫಾರ್ ಪ್ರಿಕಾಷನ್, ಸೊ ವಿ ಹ್ಯಾವ್ ಟು ಸೋಲ್ಡರ್. ಸೊ ಎಲ್ಲೆಲ್ಲಿ ಓವರ್ಲ್ಯಾಪ್ ಮಾಡಿರ್ತೀರೋ ನಾವು ಅಲ್ಲೆಲ್ಲ ಸೋಲ್ಡರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಕಡೆ ಮಾಡ್ಕೊಂಡಿದ್ದಾರೆ ಅವರು. ಸೊ ಈಗ ಟ್ರಾನ್ಸಿಸ್ಟರ್ಸ್ ನ ಕನೆಕ್ಟ್ ಮಾಡೋಣ. ಸೊ ನಾವು ಆಗ್ಲೇ ನೋಡಿದಾಗೆ ಟ್ರಾನ್ಸಿಸ್ಟರ್ ಅಲ್ಲಿ ಕಲೆಕ್ಟರ್ ಬೇಸ್ ಎಮಿಟರ್ ಇತ್ತು. ಸೊ ಕಲೆಕ್ಟರ್ ಕಡೆ ನಾವು ಪಾಸಿಟಿವ್ ಲೈನ್ ಕನೆಕ್ಟ್ ಮಾಡಬೇಕು, ಬೇಸ್ನ
ಎಲ್ ಡಿ ಆರ್ ಕನೆಕ್ಷನ್ಗೆ ಕೊಡಬೇಕು. ಎಮಿಟರ್ನ ನಾವು ಮೋಟರ್ ಕನೆಕ್ಷನ್ಸ್ಗೆ ಕೊಡಬೇಕು. ಸೊ ವಿಡಿಯೋಲಿ ಹೇಗೆ ಮಾಡ್ತಿದ್ದಾರೆ ಆ ರೀತಿ ಮಾಡಬೇಕು. ಸೊ ಪ್ಲೇಸ್ ಮಾಡಾದ್ಮೇಲೆ ಸೋಲ್ಡರ್ ಮಾಡಬೇಕು. ಸೊ ಎರಡು ಟ್ರಾನ್ಸಿಸ್ಟರ್ನ ಸೋಲ್ಡರ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಎಲ್ ಡಿ ಆರ್ನ ಸೋಲ್ಡರ್ ಮಾಡಬೇಕು. ಇದು ಎಲ್ ಡಿ ಆರ್ ಸರಿ ನೋಡಿ, ಈ ರೀತಿ ಕನೆಕ್ಷನ್ಸ್ ಮಾಡಬೇಕು. ನೋಡಿ ಎಲ್ ಡಿ ಆರ್ ಈ ರೀತಿ ಇರುತ್ತೆ, ಅವ್ರು ತಗೊಂಡ್ರಲ್ವಾ ಆ ರೀತಿ ಇರುತ್ತೆ ಚಿಕ್ಕದಾಗೆ ಸೆನ್ಸರ್. ಸೊ ಆ ಪ್ಲೇಸ್ ಅಲ್ಲಿ ನಾವು ಎಲ್ ಡಿ ಆರ್ ಹಾಕ್ಬೇಕು. ಸೊ ಹೋಲ್ ಮಾಡಕ್ಕೆ ಏನಾದ್ರು ಒಂದು ಟೂಲ್ ತಗೊಳ್ಳಿ, ಸ್ಕ್ರೂ ಡ್ರೈವರ್, ಟೆಸ್ಟರ್. ಅದರಲ್ಲಿ ಬೇಕಾದ್ರೆ ಕಾಂಪೋಸ್ಟ್ ಕೂಡ ತಗೋಬಹುದು. ಹೋಲ್ ಮಾಡಿ ಎಲ್ ಡಿ ಆರ್ ನ ಪ್ಲೇಸ್ ಮಾಡಿ. ಎಲ್ ಡಿ ಆರ್ ನಾವು ಒಳಗಡೆ ಫೇಸ್ ಆಗಿರ್ಬೇಕು, ಅದ್ರ ಟರ್ಮಿನಲ್ಸ್ ಮಾತ್ರ ಆಚೆ ಇರಬೇಕು. ಅವ್ರು ಪ್ಲೇಸ್ ಮಾಡ್ತಾರೆ, ತೋರಿಸ್ತಾರೆ ಇದು. ನೋಡಿ ಪೇಪರ್ ಹಿಂದ್ಗಡೆ ಇದೆ ಎಲ್ ಡಿ ಆರ್ ಸೆನ್ಸರು, ಹೊರಗಡೆಗೆ ಟರ್ಮಿನಲ್ಸ್ ಇದೆ. ಸೊ ಎರಡ್ ಕಡೆ ಅದೇ ರೀತಿ ಮಾಡ್ಬೇಕು, ಮತ್ತೆ ಅದನ್ನ ಸೋಲ್ಡರ್ ಮಾಡ್ಬೇಕು. ಎಕ್ಸೆಸ್ ವಯರ್ಸ್ ಏನಾದ್ರೆ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿರೋ ನಾವು ಟೆಂಪ್ಲೇಟ್ ಪ್ರಕಾರ ಕಟ್ ಮಾಡಿರೋ ಬೋರ್ಡ್ನ ಇಲ್ಲ ಕಾರ್ಡ್ ಬೋರ್ಡ್ನ ಪ್ಲೇಸ್ ಮಾಡಿ ಅದ್ರ ಮೇಲೆ ನಾವು ಬಿಒ ಮೋಟರ್ಸ್ನ ಗ್ಲೂ ಮಾಡಿ, ಸ್ಟಿಕ್ ಮಾಡಿ. ಸೊ ಕನೆಕ್ಷನ್ಸ್ಗೆ ವಯರ್ಸ್ನ ಯೂಸ್ ಮಾಡಿ. ನಮ್ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನ ಕಟ್ ಮಾಡಿಕೊಂಡು ಮೋಟರ್ಸ್ಗೆ ಸೋಲ್ಡರ್ ಮಾಡ್ಕೊಳ್ಳಿ ಈ ರೀತಿ. ಮತ್ತೆ ಮೋಟರ್ಸ್ನ ಕಟ್ ಮಾಡಿರೋ ಟೆಂಪ್ಲೇಟ್ ಬೋರ್ಡ್ ಮೇಲೆ ಪೇಸ್ಟ್ ಮಾಡಿ, ಗ್ಲೂ ಗನ್ ಯೂಸ್ ಮಾಡಿ. ಸೊ ಎರಡು ಮೋಟರ್ಸ್ನ ಪ್ಲೇಸ್ ಮಾಡಿದಾಯ್ತು. ವೀಲ್ಸ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ವೀಲ್ಸ್ ಅಟ್ಯಾಚ್ ಮಾಡಾದ್ಮೇಲೆ ಆ, ನಮ್ಗೆ ಇದು ಕ್ಲೀನಾಗಿ ಪ್ರಾಪರ್ ಆಗಿ ಸ್ಟ್ರೈಟ್ ಆಗಿ ನಿಲ್ಲಲ್ಲ. ನೋಡಿ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಸೊ ಸ್ಟ್ರೈಟ್ ಆಗಿರ್ಬೇಕು ಅಂತ ನಾವು ಈ ಕಾಸ್ಟರ್ ವೀಲ್ ನ ಯೂಸ್ ಮಾಡ್ತೀವಿ. ಇದು ಕಾಸ್ಟರ್ ವೀಲ್. ಸೊ ನಾವು ಅದನ್ನ ಸೆಂಟ್ರಲ್ ಪ್ಲೇಸ್ ಮಾಡಿದ್ರೆ ಸ್ಟ್ರೈಟ್ ಆಗಿ ನಿಲ್ಲುತ್ತೆ, ಕೆಳಗಡೆ ಬೀಳಲ್ಲ. ಗ್ಲೂಗನ್ ಯೂಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಇತ್ತಲ್ಲ, ಆಗ್ಲೇ ಮಾಡಿದ್ರಲ್ಲ ನಾವು ಸರ್ಕ್ಯೂಟ್ ಕನೆಕ್ಷನ್ಸ್ ಎಲ್ಲ, ಅಂದ್ರೆ ಕಾಪರ್ ಟೈಪ್ ಹಾಕಿ ಎಲ್ಲ ಇದು ಮಾಡಿದ್ರಲ್ವಾ, ಅದನ್ನ ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಇದು ಫ್ರಂಟ್ ಫೇಸ್ ತರ ನಮ್ ರೋಬೋಟ್ಗೆ. ಸೊ ಗ್ಲೂಗನ್ ಯೂಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಮೊಬೈಲ್ ಹೋಲ್ಡರ್ ಮಾಡಬೇಕು. ಸೊ ಇದು ಸರ್ಟನ್ ಡೈಮೆನ್ಷನ್ಸ್ ಏನಿಲ್ಲ, ನಿಮ್ಮ ಮೊಬೈಲ್ ಎಷ್ಟು ಡೈಮೆನ್ಷನ್ಸ್ ಇದೆಯೋ ನಿಮ್ಮ ಮೊಬೈಲ್ ಪ್ರಕಾರ ಡೈಮೆನ್ಷನ್ಸ್ನ ಕಟ್ ಮಾಡಿಕೊಂಡು ಮೊಬೈಲ್ ಹೋಲ್ಡರ್ನ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಹೋಲ್ಡರ್ ಈ ರೀತಿ ಇರುತ್ತೆ. ಅದು ಇನ್ನರ್ ಸೈಡ್ ನ ಈ ಕಾಪರ್ ನಾವು ಎಲ್ ಡಿ ಆರ್ ಹಾಕಿದ್ರಲ್ವ, ಇನ್ನರ್ ಸೈಡ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಗ್ಲೂಗನ್ ಯೂಸ್ ಮಾಡ್ಕೊಂಡು, ಇಲ್ಲಾಂದ್ರೆ ಫೈಕಾಲ್ ಯೂಸ್ ಮಾಡ್ಕೊಂಡು. ಮತ್ತೆ ಕನೆಕ್ಷನ್ಸ್ ಎಲ್ಲ, ಸರ್ಕ್ಯೂಟ್ಸ್ ಎಲ್ಲ ಕರೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಮಲ್ಟಿಮೀಟರ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ನೋಡಿ ಚೆಕ್ ಮಾಡ್ತಿದ್ದಾರೆ ಕನೆಕ್ಟಿವಿಟಿ ಪೂರ್ತಿ ಆಗಿದೆಯಾ ಅಂತ. ಸೊ ಪೂರ್ತಿ ಆಗಿದೆ.
ನಿಮ್ಮ ಮಲ್ಟಿಮೀಟರ್ ಅಲ್ಲಿ ತೋರಿಸುತ್ತೆ. ಸೌಂಡ್ ಕೂಡ ಬರುತ್ತೆ. ನಾ ಕನೆಕ್ಟಿವಿಟಿಗೆ ಸೆಟ್ ಮಾಡ್ಕೊಬೇಕು ಮಲ್ಟಿಮೀಟರ್ ಅಲ್ಲಿ. ಸೊ ಎಲ್ಲಾ ಕಡೆ ಕನೆಕ್ಷನ್ ಚೆಕ್ ಮಾಡ್ತಿದ್ದೀರಿ ಈಗ, ಎಲ್ಲ ಕಡೆ ಕನೆಕ್ಷನ್ಸ್ ಪೂರ್ತಿ ಆಗಿದೆಯಾ ಅಂತ. ಸೊ ಎಲ್ಲ ಕಡೆ ಕನೆಕ್ಷನ್ ಪ್ರಾಪರ್ ಆಗಿದೆ. ಮೊಬೈಲ್ ಹೋಲ್ಡರ್ನ ಪ್ಲೇಸ್ ಮಾಡ್ಕೋಬೇಕು. ಮೊಬೈಲ್ ಹೋಲ್ಡರ್ ಇನ್ನರ್ ಸೈಡ್ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಈ LDR ಸ್ಟ್ರಿಪ್ ನ ನಾವು ಹಾಕೋಬೇಕು. ಗ್ಲೂ ಗನ್ ಯೂಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. 5 ಕಾಲ್ ಯೂಸ್ ಮಾಡ್ತಿದ್ದಾರೆ ಈ ವಿಡಿಯೋ. ಸೊ ಮೋಟರ್ ಕನೆಕ್ಷನ್ಸ್ ಮಾಡೋಣ. ಫಸ್ಟ್ ಮೋಟರ್ ನಮ್ ಪೊಲಾರಿಟೀಸ್ ನ ಚೆಕ್ ಮಾಡ್ಕೋಬೇಕು. ಮೋಟರ್ ವೀಲ್ ಯಾವ ರೀತಿ ತಿರುಗ್ತಿದೆ ಅಂತ. ಸೊ ಆಗ ಎರಡು ಪಾಸಿಟಿವ್ ವಯರ್ಸ್ನು ಜಾಯಿನ್ ಮಾಡ್ಕೊಳ್ಳಿ. ನಾವು ನಾವು ಮೋಟರ್ಸ್ಗೆ ಬ್ಯಾಟ್ರಿ ಹಾಕಿ ಚೆಕ್ ಮಾಡಿದ್ರೆ ಮುಂದ್ಗಡೆ ತಿರುಗುತ್ತೆ. ಸೊ ಒಂದೊಂದು ಕೆಲವು ಸಲ ಪೊಲಾರಿಟಿ ಚೇಂಜ್ ಆಗಿದ್ರೆ ರಿವರ್ಸ್ ತಿರುಗುತ್ತೆ. ಸೊ ನಾವು ಯಾವ್ದು ಪ್ಲಸ್ ಯಾವ್ದು ಮೈನಸ್ ಅಂತ ವಯರ್ಸ್ನ ಐಡೆಂಟಿಫೈ ಮಾಡಬೇಕು ಕನೆಕ್ಷನ್ಸ್ ಮಾಡೋಕ್ ಮುಂಚೆ ಸೋಲ್ಡರ್ ನೋಡಿ. ಈಗ ಎರಡು ನೆಗೆಟಿವ್ ನ ಎರಡು ಜಾಯಿನ್ ಮಾಡಿದ್ದಾರೆ, ಪಾಸಿಟಿವ್ ನ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ಮತ್ತೆ ಸೋಲ್ಡರ್ ಮಾಡ್ಕೊಳ್ಳಿ. ಸೊ ಎರಡು ನೆಗೆಟಿವ್ ವೈರ್ನ ಕಾಮನ್ ಆಗಿ ಸೆಂಟರ್ ಸ್ಟ್ರಿಪ್ಗೆ ಸೋಲ್ಡರ್ ಮಾಡ್ಕೋಬೇಕು. ಮಿಕ್ಕಿದ ಎರಡು ಪಾಸಿಟಿವ್ ವೈರ್ನ ಟ್ರಾನ್ಸಿಸ್ಟರ್ ಹತ್ರ ಇರೋ ಕೆಳಗಡೆ ಒಂದು ಸ್ಟ್ರಿಪ್ ಬರುತ್ತೆ, ಅಲ್ಲಿ ಸೋಲ್ಡರ್ ಮಾಡ್ಕೋಬೇಕು. ಈ ರೀತಿ ಸೋಲ್ಡರ್ ಮಾಡ್ಕೋಬೇಕು. ಅದು ಪಾಸಿಟಿವ್ ವೈರ್. ಸೊ ಬ್ಯಾಟ್ರಿನ ಪ್ಲೇಸ್ ಮಾಡಕ್ಕೆ ಒಂದು ಐಸ್ ಕ್ರೀಮ್ ಸ್ಟಿಕ್ಸ್ ತಗೊಂಡು ಪ್ಲೇಸ್ ಮಾಡ್ಕೊಳ್ಳಿ. ಬ್ಯಾಟ್ರಿನ ಹೋಲ್ಡ್ ಮಾಡಕ್ಕೆ. ಸೊ ಈ ರೀತಿ ಇರುತ್ತೆ. ಅದ್ರ ಮೇಲೆ ಒಂದು ಡಬಲ್ ಸೈಡೆಡ್ ಟೇಪ್ನ ಹಾಕಿ ನಾವು ಬ್ಯಾಟ್ರಿ ಬಾಕ್ಸ್ನ ಪ್ಲೇಸ್ ಮಾಡ್ಬೋದು. ಸೊ ಪೇಸ್ಟ್ ಆಯ್ತು. ಹಿಂದೆ ಎಂಡಲ್ಲಿ ಆ, ಕೆ- ಅರ್ಧ ಆಚೆ ಇರುತ್ತೆ ಅಂತ ಕೆಳಗಡೆ ಒಂದು ಸಪೋರ್ಟ್ಗೆ ಒಂದು ಇದು ಕೊಟ್ಟಿದ್ದಾರೆ ನೋಡಿ. ಸಪೋರ್ಟ್ಗೆ ಒಂದು ಐಸ್ ಕ್ರೀಮ್ ಸ್ಟಿಕ್ ನ ಕಟ್ ಮಾಡಿ ಗ್ಲೂ ಸ್ಟಿಕ್ ಅಲ್ಲಿ ಇದು ಮಾಡಿದ್ದಾರೆ. ಸೊ ಬ್ಯಾಟ್ರಿದು ಪಾಸಿಟಿವ್ ಬಂದ್ಬಿಟ್ಟು ಮೇಲೆ ಸ್ಟ್ರಿಪ್ ಅಲ್ಲಿ ಸೋಲ್ಡರ್ ಮಾಡ್ಕೊಳ್ಳಿ. ನೋಡಿ ರೆಡ್ ಕಲರ್ ವೈರ್ ಬಂದು ಪಾಸಿಟಿವ್, ಅದನ್ನ ಮೇಲೆ ಅವರು ಸೋಲ್ಡರ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನೀವು ನೆಗೆಟಿವ್ ವೈರ್ನ ಸ್ವಿಚ್ಗೆ ಕನೆಕ್ಟ್ ಮಾಡಿ ಕನೆಕ್ಷನ್ಸ್ ನ ಪೂರ್ತಿ ಮಾಡ್ಕೊಳ್ಳಿ. ನೆಗೆಟಿವ್ ವೈರ್ನ ಸ್ವಿಚ್ಗೆ ಕಟ್ ಕೊಡ್ತಿದ್ದಾರೆ. Hello. ಸೊ ಸ್ವಿಚ್ ಇಂದ ಬರೋ ನೆಗೆಟಿವ್ ವೈರ್ನ ಈ ಸೆಂಟರ್ ಅಲ್ಲಿ ನಾವು ಕಾಮನ್ ಮಾಡಿದ್ರಲ್ವ ಎರಡು ವೈರ್ ಮೋಟರ್ದು, ಸೊ ಅದ್ರ ಜೊತೆ ಕನೆಕ್ಷನ್ಸ್ ನ ಪೂರ್ತಿ ಮಾಡ್ಬೋದು. ಸೊ ಇಲ್ಲಿಗೆ ಕನೆಕ್ಷನ್ಸ್ ಪೂರ್ತಿ ಆಯ್ತು.
ಸೊ ಸ್ವಿಚ್ ಕರೆಕ್ಟಾಗಿ ಸ್ವಿಚ್ ಆನ್ ಮಾಡಿದ್ರೆ ವೋಲ್ಟೇಜ್ ಪಾಸ್ ಆಗ್ತಿದೆ ಅಂತ ಚೆಕ್ ಮಾಡ್ತಿದ್ದಾರೆ. ಸ್ವಿಚ್ ಆನ್ ಅಲ್ಲಿ ಇದೆ, ಪಾಸ್ ಆಗ್ತಿದೆ. ಆಫ್ ಮಾಡಿದ್ರು ಕರೆಂಟ್ ಪಾಸ್ ಆಗ್ತಿಲ್ಲ. ನಮ್ಮ ಮಲ್ಟಿಮೀಟರ್ ಅಲ್ಲಿ ಚೆಕ್ ಮಾಡ್ಬೋದು ಇದನ್ನ ಚೆಕ್ ಮಾಡ್ತೀನಿ. ಸರ್. ಸೊ ಮುಗೀತು. ಸೊ ಈ ರೀತಿ ವಿಡಿಯೋ ಪ್ಲೇ ಮಾಡಿದ್ರೆ ಯಾವ ಕಡೆ ಡಾರ್ಕ್ ಆಗಿರುತ್ತೋ ಆ ಕಡೆ ವೀಲ್ ತಿರುಗುತ್ತೆ, ಯಾವ ಕಡೆ ಬ್ರೈಟ್ ಆಗಿರುತ್ತೋ ಆ ಕಡೆ ವೀಲ್ ತಿರ್ಗಲ್ಲ. ಸೊ ಆ ರೀತಿ ನಮ್ಮ ರೋಬೋಟ್ ಮುಂದೆ ಹೋಗುತ್ತೆ. Bye, sir. Thank you. ಯಾ